ನಮಸ್ಕಾರ ಎಲ್ಲರಿಗೂ. ಪಿ ಎಮ್ ಸೂರ್ಯಘರ್ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಕೂಡ ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೆ ನಾನು, ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ಕಳೆದ ವರ್ಷ. ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಆ ಒಂದು ಲಿಂಕ್ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ನೀವೇ ನಿಮ್ಮ ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನಾನು ಕೂಡ ಈ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದೇನೆ. ಈ ಒಂದು ಪಿ ಎಮ್ ಸೂರ್ಯಘರ್ ಸಬ್ಸಿಡಿ ಯೋಜನೆಯನ್ನು ಕೂಡ ಪಡ್ಕೊಂಡಿದ್ದೇನೆ. ಸಬ್ಸಿಡಿ ಕೂಡ ಬಂದಿದೆ ನಮಗೆ, ಹಾಗಾಗಿ ಒಂದು ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು. ಸಾಕಷ್ಟು ದುಡ್ಡು ನಿಮಗೆ ಉಳಿಯುತ್ತೆ ಈ ಒಂದು ಸೋಲಾರ್ ಪ್ಯಾನಲ್ಗಳಿಂದ. ಸೊ ನೀವು ಕೂಡ ನಿಮ್ಮ ಒಂದು ಮನೆಯ ಮೇಲೆ ಈ ರೀತಿ ಸೋಲಾರ್ ಹಾಕ್ಕೊಂಡು ಹಣವನ್ನು ಉಳಿಸ್ಬೋದು. ಬನ್ನಿ ಸ್ನೇಹಿತರೆ, ಇವಾಗ ಅಧಿಕೃತವಾಗಿ ನೋಟಿಫಿಕೇಷನ್ ಆಗಿರೋ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥ ಆ್ಯಡನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಪೇಪರ್ ಪ್ರಕಟಣೆ ಕೊಟ್ಟಿದ್ದಾರೆ. ಇದರ ಒಂದು ಪ್ರಯೋಜನಗಳು ಕೂಡ ಕೊಟ್ಟಿದ್ದಾರೆ. 25 ವರ್ಷಗಳ ಕಾಲ ಸುದೀರ್ಘ ಬಾಳಿಕೆ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಒಂದೇ ಸಲ ನೀವು ಈ ಒಂದು ಸೋಲಾರ್ ಪ್ಯಾನಲ್ ಹಾಕ್ಕೊಂಡ್ರೆ 25 ವರ್ಷಗಳವರೆಗೆ ನೀವು ವಿದ್ಯುತ್ತನ್ನು ಬಳಸ್ಬೋದು. ವಿದ್ಯುತ್ ಬಿಲ್ನಲ್ಲಿ ಉಳಿತಾಯ ಕೂಡ ಮಾಡ್ಬೋದು. ಹೆಚ್ಚುವರಿ ವಿದ್ಯುತ್ ಎಸ್ಕಾಮ್ಗಳಿಗೆ ಮಾರಾಟ ಕೂಡ ಮಾಡ್ಬೋದಂತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕುಳಿದನ್ನು ನೀವು KBಗಳಿಗೆ ಈ ಒಂದು ಮಾರಾಟನ ಮಾಡ್ಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಅದರಿಂದ ಕೂಡ ನಿಮಗೆ ಹಣವನ್ನು ಬೆಳಿಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಣ ಉಳಿಸಿ ಮತ್ತು ಆದಾಯ ಗಳಿಸಿ ಅಂತ. ಆದಾಯ ಗಳಿಸಿ ಅಂದರೆ ನಿಮ್ಮ ಒಂದು ಸೋಲಾರ್ಲಿಂದ ಬಂದಂಥ ಎನರ್ಜಿಯನ್ನು ಆ ಒಂದು ಜೆಸ್ಕಾಮ್ ಇರ್ತಾವಲ್ಲ ಅವಕ್ಕೆ ಮಾರಾಟ ಮಾಡಿ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ನಿಮಗೆ ಯಾವಾಗಕ್ಕೆ ಎಷ್ಟು ಸಬ್ಸಿಡಿ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಗ್ರಾಹಕರ ವರ್ಗ, ಗೃಹ ಬಳಕೆ ಗ್ರಾಹಕರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮನೆಗೆ ಮಾತ್ರ ಇದು ಅವಕಾಶ ಇರುತ್ತೆ. ಕಮರ್ಷಿಯಲ್ ಮಳಿಗೆಗಳಿಗೆ ಇದು ಅವಕಾಶ ಇಲ್ಲ, ಓನ್ಲಿ ಮನೆಗೆ ಮಾತ್ರ ಕೊಡ್ತಾರೆ ನೋಡಿ. ಸೋಲಾರ್ ಘಟಕದ ಸಾಮರ್ಥ್ಯ 1 ಕಿಲೋ ವ್ಯಾಟಿಗೆ ಕೊಟ್ಟಿದ್ದಾರೆ. 1 ಕಿಲೋ 30,000 ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. 2 ಕಿಲೋ ವ್ಯಾಟ್ಗೆ 60,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. 3 ಕಿಲೋ ವ್ಯಾಟು ಸೋಲಾರ್ ಪ್ಯಾನಲ್ ಹಾಕ್ಸ್ಕೊಂಡ್ರೆ 78,000 ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ನೋಡಿ. ಸಾಲ ಸೌಲಭ್ಯ ಕನಿಷ್ಠ 6.5 ರಿಂದ 7.5 ಬಡ್ಡಿ ದರದಲ್ಲಿ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಅಂತ. ನಿಮಗೆ ಫುಲ್ ಅಮೌಂಟ್ ಕೊಟ್ಟು ತೊಗೋಕ್ಕಾಗಿಲ್ಲ ಅಂದರೂ ಕೂಡ ಬ್ಯಾಂಕ್ ಕಡೆಯಿಂದ ಅವರೇ ನಿಮಗೆ ಲೋನ್ ಮಾಡಿಸಿ ಈ ಒಂದು ಸೋಲಾರ್ ಪ್ಯಾನಲ್ನ ಹಾಕಿ ಕೊಡ್ತಾರೆ. 1 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂದ್ಕೊಳ್ಳಿ. 1 ಲಕ್ಷದಲ್ಲಿ ನಿಮಗೆ ಕೇವಲ 10,000 ಕಟ್ಟಿದ್ರೆ ಸಾಕು. ಮಿಕ್ಕುಳಿದ 90,000 ರೂಪಾಯಿ ಬ್ಯಾಂಕಿಗೆ ನಿಮಗೆ ಲೋನ್ ಕೊಡುತ್ತೆ. ಆ ಒಂದು 90,000 ರೂಪಾಯಿದಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಸಬ್ಸಿಡಿ ನಿಮಗೆ ದೊರೆಯುತ್ತೆ. ನೀವು 1 ಕಿಲೋ ವ್ಯಾಟು, 2 ಕಿಲೋ ವ್ಯಾಟು, 3 ಕಿಲೋ ವ್ಯಾಟು ಇದ್ರ ಮೇಲೆ ನಿಮಗೆ ಇಷ್ಟು ಸಬ್ಸಿಡಿ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಇಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ. ನಾವು 3 ಕಿಲೋ ವ್ಯಾಟನ್ನು ಹಾಕ್ಸ್ಕೊಂಡಿರೋದು 78,000 ರೂಪಾಯಿ ಸಬ್ಸಿಡಿ ಬರುತ್ತೆ. ಅದು ಯಾರ ಅಕೌಂಟಿಗೆ ಬರುತ್ತೆ ಅಂದರೆ, ಯಾರ್ದು ಮನೆ ಲೈಟ್ ಬಿಲ್ಲು ಯಾರ ಹೆಸರಲ್ಲೇ ಬರುತ್ತಲ್ಲ, ಯಾರ ಹೆಸರಲ್ಲಿ ಅಪ್ಲಿಕೆಂಟ್ ಇರ್ತಾರೆ ಅವರಿಗೆ ಒಂದು ಬ್ಯಾಂಕ್ ಮುಖಾಂತರ ಆ ನಂತರ ಬರುತ್ತೆ. ಫಸ್ಟಿಗೆ ನೀವು ಬ್ಯಾಂಕ್ ಲೋನಿಂದ ತೊಗೊಳ್ಳಿ ಅಥವಾ ಸ್ವಂತ ಖರ್ಚಿಂದ ಮಾಡ್ಕೋಬೇಕು. ತದನಂತರ ಮಾಡಿಸಿಲ್ಲ ಆದಮೇಲೆ ನಿಮಗೆ ಸಬ್ಸಿಡಿ ಏನಿದೆಲ್ಲ ಎಲ್ಲನೂ ಸೆಟಪ್ ಆದಮೇಲೆ 1 2 ರಿಂದ 3 ತಿಂಗಳಲ್ಲಿ ನಿಮಗೆ ಸಬ್ಸಿಡಿ ಅಮೌಂಟು ಜಮಾ ಆಗುತ್ತೆ. ವಸತಿ ಸಂಕೀರ್ಣ ಮತ್ತು ಅಪಾರ್ಟ್ಮೆಂಟ್ಗಳಿಗೆ ಕೂಡ ಲಭ್ಯ ಅಂತ ಕೊಟ್ಟಿದ್ದಾರೆ. ಮನೆ ಮತ್ತು ಅಪಾರ್ಟ್ಮೆಂಟಲ್ಲಿರುವಂಥ ಗ್ರಾಹಕರಿಗೆ ಕೂಡ ಹಾಕೋಬೋದು. 500 ಕಿಲೋ ವ್ಯಾಟ್ವರೆಗೆ ಕಾಮನ್ ಏರಿಯಾ ಅಂತ ಕೊಟ್ಟಿದ್ದಾರೆ. 12,000 ರೂಪಾಯಿ ಕಿಲೋ ವ್ಯಾಟ್ ಅಂತ ಕೊಟ್ಟಿದ್ದಾರೆ ಸಬ್ಸಿಡಿಯು. ಮತ್ತು ಅರ್ಜಿ ಸಲ್ಲಿಕೆ ಯಾವ ರೀತಿ ಅಂತ ಹಿಂದೆ ವಿಡಿಯೋ ಮಾಡಿದ್ದೀನಿ, ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮತ್ತು ಈ ವರ್ಷ ಕೂಡ ಮಾಡ್ತೀನಿ, ಸ್ವಲ್ಪ ಚೇಂಜನ್ನು ಮಾಡಿ. ಪ್ರತಿ ವರ್ಷ ಸ್ವಲ್ಪ ಅಪ್ಲಿಕೇಶನಲ್ಲಿ ಚೇಂಜನ್ನು ಮಾಡಿರ್ತಾರೆ, ಹಾಗಾಗಿ ಈ ಸಲನೂ ಕೂಡ ವಿಡಿಯೋ ಮಾಡ್ತೇನೆ ಲೇಟೆಸ್ಟಾಗಿ. ಇಲ್ಲಿ ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ, pmsuryaghar.go.in ಅಂತ. ಇದೇ ಒಂದು ವೆಬ್ಸೈಟ್ನಲ್ಲಿ ಕಳೆದ ಬಾರಿ ನಾನು ಅರ್ಜಿ ಸಲ್ಲಿಸಿದ್ದೆ. ಇವಾಗ ಅದೇ ವೆಬ್ಸೈಟ್ ಇದೆ, ಅರ್ಜಿ ಸಲ್ಲಿಸ್ಕೋಬೋದು. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಒಂದು ಕಚೇರಿ ಇರುತ್ತಲ್ಲ, ಬೆಸ್ಕಾಮು, ಎಸ್ಕಾಮು, ಜೆಸ್ಕಾಮು ಅಂತ ಈ ಒಂದು ವಿದ್ಯುತ್ ನಿಗಮಗಳಿಗೆ ಭೇಟಿ ನೀಡಬೇಕಾಗುತ್ತೆ ಕಚೇರಿಗೆ. ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ ನಿಮಗೆ, ಅಂದರೆ ಹೆಲ್ಪ್ ಮಾಡ್ತಾರೆ. ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಿಮಗೆ ಡೀಟೇಲಾಗಿ ಮಾಹಿತಿ ಕೂಡ ಕೊಡ್ತಾರೆ. ಇಲ್ಲಿ ನಿಮಗೆ QR ಕೋಡ್ ಕೊಟ್ಟಿದ್ದಾರೆ. ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ. ಮತ್ತು ಸಹಾಯವಾಣಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಈ ಒಂದು ನಂಬರಿಗೆ ಕರೆ ಮಾಡಿ. ವರ್ಕಿಂಗ್ ಅವರ್ಸಲ್ಲಿ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಒಳಗಾಗಿ ಕರೆ ಮಾಡಿ. ಮೇಲ್ ID ಕೂಡ ಕೊಟ್ಟಿದ್ದಾರೆ, ಇದಕ್ಕೆ ಮೇಲ್ ಮಾಡಿ ಮಾತನಾಡ್ಬೋದು. ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅವರು ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ನೀವು 1 ತಿಂಗಳವರೆಗೂ ಇರುತ್ತೆ ಅಂತ, 1 ತಿಂಗಳಿಗಿಂತ ಜಾಸ್ತಿನೇ ಇರುತ್ತಿದೆ. ಯಾಕಂದರೆ ಇದಕ್ಕೆ ಕೊನೆಯ ದಿನಾಂಕ ಇರೋದಿಲ್ಲ, ವರ್ಷ ಪೂರ್ತಿ ಇರುತ್ತೆ. ಕೆಲವು ಸಲ ಇದನ್ನು ಸ್ಟಾಪ್ ಮಾಡ್ತಾರೆ. ಸೊ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. 1 2 3 ತಿಂಗಳವರೆಗೂ ಇರುತ್ತೆ ಇದು. ಇವಾಗ ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಗೆ ಬೇಕಾಗುವಂಥ ಡಾಕ್ಯುಮೆಂಟ್ ಯಾವ ಅಂತ ತಿಳಿಸ್ಕೊಡ್ತೀನಿ. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಇವಾಗ ನೋಡೋಣ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ.
ಅನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ, ವಿದ್ಯುತ್ ಬಿಲ್ ಬೇಕಾಗುತ್ತೆ, ಪ್ರೆಸೆಂಟ್ ಬಿಲ್ ಏನು ಬರ್ತಾ ಇದೆಯಲ್ಲ ಕರೆಂಟ್ ಬಿಲ್ ಅದು ಕೂಡ ಬೇಕು, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಕೂಡ ಬೇಕಾಗುತ್ತೆ, ಮನೆ ಮಾಲೀಕತ್ವ ದಾಖಲೆ, ಸೇಲ್ ಡೀಡು ಅಥವಾ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಕೂಡ ಬೇಕಾಗುತ್ತೆ, ಮತ್ತು ಮನೆ ಯಾರ ಹೆಸರಲ್ಲಿ ಇರುತ್ತಲ್ಲ ಆ ಒಂದು ಡಾಕ್ಯುಮೆಂಟ್ ಕಂಪಲ್ಸರಿ ಬೇಕಾಗುತ್ತೆ. ಖಾತಾ, ಈ ಸ್ವತ್ತು ಗ್ರಾಮೀಣ ಪ್ರದೇಶದಲ್ಲಿ ಆಗಿದೆ ಈ ಸ್ವತ್ತು ಕೊಡ್ತಾರೆ, ನಗರ ಪ್ರದೇಶದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಏನಿದೆಯಲ್ಲ ಎ ಖಾತಾ ಬಿ ಖಾತಾ ಅಂತ ಮಾಡ್ಕೊಂಡಿದ್ದಾರೆ, ಆ ಒಂದು ಖಾತಾನು ಕೂಡ ಬೇಕಾಗುತ್ತೆ. ಮತ್ತು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಕೂಡ ಬೇಕಾಗುತ್ತೆ, ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ, ಮತ್ತು ಕೆಲವು ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಕೂಡ ಅವಶ್ಯಕತೆ ಇರುತ್ತೆ. ಮನೆಯ ಮೇಲ್ಛಾವಣಿ ರೂಪ್ ಟಾಪ್ ಫೋಟೋ ಕೂಡ ಬೇಕಾಗುತ್ತೆ, ಮನೆ ಎಷ್ಟು ಸೈಜಿಂದ ಇದೆ ಅನ್ನೋದು ಮತ್ತು ಎಷ್ಟು ಪೆನಲ್ ಕೂಡುತ್ತೆ ಅನ್ನೋಕ್ಕೆ ಮನೆಯ ಒಂದು ಮೇಲ್ಛಾವಣಿಯ ಒಂದು ಜಾಗವನ್ನು ಫೋಟೋ ಕೂಡ ಬೇಕಾಗುತ್ತೆ. ಅಂದರೆ ಎಷ್ಟು ಕಿಲೋ ವ್ಯಾಟಿಂದ ನಿಮಗೆ ಸೋಲಾರ್ ಅಳವಡಿಸೋದಕ್ಕೆ ಬೇಕಾಗುತ್ತೆ ಅನ್ನೋದಕ್ಕೆ ಜಾಗದ ಕೂಡ ತೋರಿಸ್ಬೇಕಾಗುತ್ತೆ. ವಿದ್ಯುತ್ ಸಂಪರ್ಕ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ ಐ ಡಿ, ವಿದ್ಯುತ್ ಬಿಲ್ಲಲ್ಲಿ ಇರುತ್ತಲ್ಲ ಕಸ್ಟಮರ್ ಐ ಡಿ ಕೂಡ ಮೇನ್ ಅದೇ ಬೇಕಾಗುತ್ತೆ ನಿಮಗೆ, ಅದಿಲ್ಲ ಅಂದರೆ ನಿಮಗೆ ಬರೋದಿಲ್ಲ. ಲೈಟ್ ಬಿಲ್ ಇರಲೇಬೇಕು, ಯಾರ ಹೆಸರಲ್ಲೇ ವಿದ್ಯುತ್ ಬಿಲ್ ಇರುತ್ತೋ ಅವ್ರ ಹೆಸರಿಂದನೇ ಅಪ್ಲಿಕೇಶನ್ ಬೀಳುತ್ತೆ. ಮನೆಯ ಹೆಸರು ಬೇರೆಯವ್ರ ಹೆಸರಲ್ಲಿ ಇರುತ್ತೆ, ವಿದ್ಯುತ್ ಬಿಲ್ ಬರೋದು ಬೇರೆಯವ್ರ ಹೆಸರು ಇತ್ತಪ್ಪ ಅಂದರೆ ಅಂಥ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಸ್ವಲ್ಪ. ಹಾಗಾಗಿ ಮನೆ ಯಾರ ಹೆಸರಲ್ಲಿ ಇರುತ್ತೋ ಅವ್ರ ಹೆಸರಲ್ಲೇ ಈ ಒಂದು ಲೈಟ್ ಬಿಲ್ ಬರ್ತಾ ಇರಬೇಕು ಪ್ರತಿ ತಿಂಗಳು. ಅಂದಾಗ ಮಾತ್ರ ನಿಮಗೆ ಈಸಿಯಾಗಿ ಈ ಒಂದು ಸೋಲಾರ್ ಪ್ಯಾನೆಲನ್ನು ಹಾಕ್ಸ್ಕೋಬೋದು. ಹಾಗೂ ಈ ಒಂದು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಫ್ರೀಯಾಗಿ ಹಾಕೋಬೋದು, ಯಾವುದೇ ರೀತಿ ಪೇಮೆಂಟ್ ಇರುವುದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಜಿ ಇದೆ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕು, ಏನಾದರೂ ಕ್ವಶನ್ ಕೇಳೋದಿದ್ರೆ ಕಮೆಂಟ್ ಮಾಡಿ, ಏನೇ ಕ್ವಶನ್ ಇರಲಿ, ಏನೇ ಡೌಟ್ಸ್ ಇರಲಿ ನನಗೆ ಕಮೆಂಟ್ ಮಾಡಿ, ಅದನ್ನು ನಿಮಗೆ ಆದಷ್ಟು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವಂತ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಒಂದು PM ಸೂರ್ಯಘರ್ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.